ಸಹೋದರಿಯರು ಈ ಒಂದು ಸಂಘಕ್ಕೆ ಅವರು ಒಂದು ಜಾಯಿನ್ ಆಗಲಿಕ್ಕೆ ಇದು ಭಾಳ ಹೆಮ್ಮೆಯ ವಿಷಯ. ಯಾಕಂದ್ರೆ ಯಾವುದೇ ಒಂದು ಕೆಲಸದಾಗ 50% ಮಹಿಳೆಯವ್ರದ್ದು ಹಕ್ಕು, ಆ ಹಕ್ಕು ಉಪಯೋಗಿಸ್ಕೋಬೇಕಾಗ್ತದೆ. ಆದ ಕಾರಣ ಈ ಒಂದು ನಮ್ಮ ಕಲಬುರಗಿ ಅಭಿವೃದ್ಧಿ ಪರ ಸಂಘಕ್ಕೆ ನಮ್ಮ ಸಹೋದರಿಯಾದ ಮಹಿಳಾ ಘಟಕದ ಅಧ್ಯಕ್ಷರು ಶ್ರೀಮತಿ ಮಂಗಳ ಕಾಪೆ ಅವರಿಗೆ ತಮ್ಮ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ನಮ್ಮ ಉಪಾಧ್ಯಕ್ಷರಾದ ಶ್ರೀಮತಿ ಮಧುಮತಿ ಬೃಹಸ್ಪತಿ ಅವರು ಅವರ ಶಾಲೆಗೆ ಸನ್ಮಾನ. ಇಲ್ಲಿ ನಿನ್ನೆ ನಮ್ಮ ಮನೆಗೆ ಲೂಯಿಸ್ ಅಣ್ಣವ್ರು ಬಂದಿದ್ದರು. ಹಿಂಗೆ ನಾವೊಂದು ಕೆಲಸ ಮಾಡ್ತಾ ಇದ್ದೀವಿ, ಎಲ್ಲೆಲ್ಲಿ ಸ್ಕೂಲ್ ಮಕ್ಕಳಿಗೆ ಏನಾದರೂ ಸಮಸ್ಯೆ ಇದ್ರೆ ನಾವು ಜಾತಿ ಭೇದ ಇರಲಾರ್ದೇ, ವರ್ಣ ಭೇದ ಇರಲಾರ್ದೇ, ಆಮೇಲೆ ಮೇಲು ಕೀಳು ಇರಲಾರ್ದೇ ಈ ಕೆಲಸ ಮಾಡಬೇಕಂತ ಇದ್ದೀವಿ ಅಂತಂದ್ರೆ ನನಗೆ ಅತಿ ಸಂತೋಷ ಆಯಿತು. ನಮ್ಮದೊಂದು ಕಾವ್ಯಾಂಜಲಿ ಅಂತ ಹೇಳಿ ಒಂದು ಗ್ರೂಪ್ ಇದೆ ಸರ್. ನಾವು ಸುಮಾರು 15 ವರ್ಷದಿಂದ ಇಲ್ಲಿ ಗುಲ್ಬರ್ಗದಲ್ಲಿ ನಡೆಸಿರ್ತೀವಿ, ಮಹಿಳೆಯರದೇ ಇದೆ. ಆದರೆ ಈ ನಾವು ಇಷ್ಟು ಜೀವನ ಏನು ಮಾಡಿ ಇಲ್ಲಿ 90% ಎಲ್ಲರೂ ಸೀನಿಯರ್ ಸಿಟಿಸನ್ಸೇ ಇದ್ದೀವಿ. ಒಂದಿಬ್ಬರು ಮಾತ್ರ ಸಣ್ಣ ವಯಸ್ಸಿನವ್ರು ಇರ್ಬೋದು, ನಮ್ಮ ಮಡಿವಾಳ ಸರ್ ಅಂಥವ್ರು, ಈ ಉಳಿದವರೆಲ್ಲ +50 +60 ಇದ್ದೀವಿ. ನಾವು ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳಿಗಾಗಿ ನಮ್ಮ ಮನೆಗಾಗಿಯೇ ದುಡ್ದಿರ್ತೀವಿ, ಅದಕ್ಕಾಗಿಯೇ ಚಿಂತೆ ಮಾಡಿರ್ತೀವಿ. ಇನ್ನಾದರೂ ನಮ್ಮ ಜೀವನದ ಇನ್ನು ಉಳಿದಂಥ ಭಾಗ ನಮ್ಮ ಬಾಳೆಹಣ್ಣವ್ರು ಹೇಳಿದಂಗೆ ಅವ್ರಿಗೆ ನಾನು ಗುರ್ತಿಡ್ತೀನಿ. SB ಒಳಗೆ ಟೀಚರ್ ಇದ್ದೆ ಸರ್. ನಾನು ತಮ್ಮ ಹತ್ರ ಮನೆ ಬಾಡಿಗೆ ಕೇಳೋಕೆ ಒಂದ್ಸಲ 10 ವರ್ಷ ಮುಂಚೆ ಬಂದಿದ್ದೆ. ನಾವು ದೊಡ್ಡ ವ್ಯಕ್ತಿಗಳಿಗೆ ನಾವು ಗುರ್ತಿಡಿರ್ತೀವಿ. ಹಂಗಾಗಿ ಅವರು ಬಹಳ ಸೇವಾ ಮನೋಭಾವದವರು. ಹೀಗಾಗಿ ಎಲ್ಲರನ್ನ ನೋಡಿ ಎಷ್ಟು ಸಂತೋಷ ಆಗಿದೆ ಅಂದರೆ ಇಂಥ ಒಂದು ಸಂಘಟನೆ ಬೇಕಾಗಿತ್ತು ಅಂತ ನಮ್ಮ ಮನಸ್ಸಿನಲ್ಲೇ ಅದೊಂದು ತುಡಿತಾ ಇತ್ತು. ಅದರಲ್ಲಿ ನಮ್ಮ ಮುಸ್ಲಿಂ ಅಣ್ಣ ತಮ್ಮವ್ರನ್ನು ಬಂದಾರಲ್ಲ, ಇರಾದ ಬುಲಂದ್ ಇತ್ತು ಅಂದ್ರೆ ಖುದ್ ಕೋ ಕರ್ ಬುಲಂದ್ ಇತನಾ ಈ ಖುದಾ ಖುದ್ ಬಂದೇ ಸೆ ಆಕರ್ ಪೂಛೆ ಬತಾತೇವೆ ರಜಾ. ಅಂದರೆ ನಮ್ಮ ಇಚ್ಛೆ ಬುಲಂದ್ ಇತ್ತು ಅಂದ್ರೆ ನಾವು ಎಂಥ ಕೆಲಸಕ್ಕೂ ಅದಕ್ಕೆ ಏಜು ಅಡ್ಡಿ ಬರೋಲ್ಲ, ಜಾತಿ ಅಡ್ಡಿ ಬರೋಲ್ಲ. ಆಮೇಲೆ ನಾವು ಮಹಿಳೆಯರೆಲ್ಲರೂ ನನ್ನ ಕಾವ್ಯಾಂಜಲಿ ಗ್ರೂಪ್ ವತಿಯಿಂದ ಆ ಅಧ್ಯಕ್ಷ ಆಗಿರ್ತಕ್ಕಂಥ ಒಂದು ಹೈಸಿಯತ್ಲಿಂದ ನಿಮ್ಮನ್ನು ನಾವೊಂದು ಪ್ರಮಾಣ ಮಾಡಿ ಹೇಳೋದೇನೆಂದರೆ, ಈ ಸಾಮಾಜಿಕ ನಿಷ್ಕಲ್ಮಶವಾದಂಥ ಕೆಲಸಕ್ಕೆ ನಾನು ಯಾವಾಗಲೂ ಸಪೋರ್ಟ್ ಮಾಡ್ತೀನಿ. ಆಮೇಲೆ ನನ್ನ ಟೀಮಿಗೂ ನಾನು ಇದರಲ್ಲಿ ಇನ್ವಾಲ್ವ್ ಮಾಡ್ತೀನಿ. ಅದಕ್ಕೆ ಇಲ್ಲಿ ಎಲ್ಲರೂ ದೊಡ್ಡವರಿದ್ದೀರಿ, ಆಮೇಲೆ ಆದಷ್ಟು ತಿಳಿದವರಿದ್ದೀರಿ. ನಮ್ಮ ಒಂದು ಸೇವೆಗೆ ಹೆಣ್ಮಕ್ಳಿಗೆ ಪ್ರತಿಯೊಂದರಲ್ಲಿ ಇನ್ವಾಲ್ವ್ ಮಾಡಿಕೊಡ್ರಿ ಅಂತ ನಾವು ಹೇಳ ಬಯಸ್ತೀವಿ. ಯಾಕಂತಂದರೆ ಹಿಂದಕ್ಕೆ ತಲಾಂತರದಿಂದ ಹೆಣ್ಮಕ್ಳನ್ನು ಮನೆಗೆ ಇಟ್ಟು ಅವ್ರಿಂದ ಏನಾಗ್ತದಂತ ಕಾಲ ಇತ್ತು. ಅದು ಹೋಗಿ ಇವಾಗ ಹೆಣ್ಮಕ್ಳು ಎಲ್ಲದರಲ್ಲಿ ಇದ್ದೀವಿ. ಆದರೆ ಸೇವೆ ಮಾಡೋದ್ರಲ್ಲಿನೂ ನಾವು ಇರಬೇಕು ಅನ್ನೋದು ನಮ್ಮ ಇಚ್ಛೆನೂ ಮನಸ್ಸಿನಾಗ ಇರ್ತದೆ. ಅದಕ್ಕೆ ಲೂಯಿಸ್ ಅಣ್ಣವ್ರದ್ದು ವಿಚಾರ ನೋಡಿಕೊಂಡೆ ನಿನ್ನೆ ರಾತ್ರಿ ಅವರು ಮಾತಾಡಿದ ಪ್ರಕಾರ. ಅದಕ್ಕೆ ನೀವು ಎಲ್ಲರೂ ಬರಬೇಕು ಅಂದ್ರೆ ನೀವು ಕರೆದಿದ್ದೇ ನಮ್ಮವ್ರು ಸುದೈವ ಅಂತ. ಯಾಕಂದರೆ ದೊಡ್ಡ ದೊಡ್ಡ ಪ್ರೋಗ್ರಾಮ್ದಾಗ ಹೋಗಿರ್ತೀವಿ, ಹಾರು ತುರಾಯಕ್ಕಿಂತ ನಮ್ಮ ಜವಾಬ್ದಾರಿ ಹೆಚ್ಚಿನದಾಗಿ ನಾವು ಮಾಡೋಣ ಅಂತಕ್ಕಂಥದ್ದೇ ನನ್ನ ಇಚ್ಛೆ. ನನ್ನಿಂದ ನಮ್ಮ ಕಾವ್ಯಾಂಜಲಿ ಗ್ರೂಪ್ ವತಿಯಿಂದ, ಮಹಿಳೆಯರ ವತಿಯಿಂದ ಏನೇ ಸಹಾಯ ಎಲ್ಲೇ ಹೋಗೋದಿತ್ತು. ಈ ವಾರ ಒಬ್ಬರು ಬಂದರು, ಇನ್ನೊಂದು ವಾರ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅವ್ರಿಗೆ, ಮತ್ತು ಇನ್ನೊಬ್ರು ಬರ್ತಾರೆ. ಬಂದವ್ರನ್ನ ಮುಂದೆ ಹಾಕ್ಕೊಂಡು ನಾವು ನಮ್ಮ ಕೆಲಸ, ನಮ್ಮ ಜೀವನ ಮುಂದೆ ಇನ್ನೂ ಎಷ್ಟು ದಿವಸ ಅದನ್ನು जब तक हमारी जान है भाई साहब, आपको जब तक हमारा जान है तब तक इस समाज की सेवा करते रहेंगे. और हम और आप आपके खातों लोगों को भी यहाँ पे शामिल करना बोल के हमारी इच्छा है. क्योंकि मैं जमात इस्लाम कॉलेज में जाके जब स्पीच करती हूँ तो 500 लेडीज़ रहते हैं उधर. वो तो नकाब में रहते हैं, लेकिन हमारे सामने तो उनका हमारा दिल बेनकाब रहता है. क्योंकि बात करने के लिए, इच्छाएँ समझने के लिए नकाब की ज़रूरत नहीं. हम पूरा ढक के आए तो भी हम एक को एक समझ सकते हैं. और गुलबर्गा का जो ऋण चुकाना है हमको, यहाँ का पानी पिए हैं, यहाँ का खाना खाए हैं, तो यहाँ कुछ करना हमारा फ़र्ज़ भी बनता है. तो फ़र्ज़ निभाते हुए हमारा जीवन सार्थक करेंगे. और सभी भाई बहनों को मेरा अनंत कोटि कोटि नमन. और साथ मिलकर काम करेंगे, सभी लोगों को जोड़ेंगे. धन्यवाद.